ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಯೂಟ್ಯೂಬಿಂದ ದುಡ್ಡು ಬರುತ್ತೋ ಬರೋದಿಲ್ವೋ, ಸೊ ಅದು ತುಂಬನೇ ಎಲ್ಲ ಕೂಡ ಕೇಳೋ ಪ್ರಶ್ನೆನೇ. ಅದು ಬರುತ್ತೆ, ನನಗೆ ಗೊತ್ತು, ಅಷ್ಟು ಮಾತ್ರ ಮಾಹಿತಿ ಕೊಡ್ತೇನೆ. ನಾನು ಏನು ವಿಷಯ ಹೇಳಕ್ ಹೊರಟಿದ್ದೀನಿ ಅಂದರೆ, ಇತ್ತೀಚೆಗೆ ಅತಿ ಹೆಚ್ಚು ಸದ್ದು ಮಾಡಿದ್ದು ನಳಿನಿ ನಗರ ಎಂಬುವರು 8 ಲಕ್ಷದವರೆಗೆ ಯೂಟ್ಯೂಬ್ಗೆ ನಾನು ಖರ್ಚು ಮಾಡಿದೆ, ಆದರೆ ಅದರಿಂದ ನನಗೆ ಅಮೌಂಟೇ ಬರಲಿಲ್ಲ ಅಂತೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಈ ವಿಚಾರನ ಹಂಚ್ಕೊಂಡಿದ್ರು. ಸೊ ಆ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೇ ಯೂಟ್ಯೂಬ್ ಮಾಡಿದ್ರು ಕೂಡ ಹೊಸದಾಗಿ ಮಾಡ್ತಾ ಇರೋರು, ದಯವಿಟ್ಟು ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ರೆ ದಯವಿಟ್ಟು ಅದರಲ್ಲೇ ಮಾಡಿ ಸಾಕು. ವಿಡಿಯೋನ ನಿಮ್ಗೆ ಏನು ಕಂಟೆಂಟ್ ನಿಮ್ಗೆ ಗೊತ್ತಿರೋದಿದೆಯೋ ಅದನ್ನ ದಯವಿಟ್ಟು ನಿಮ್ಮ ಮೊಬೈಲಲ್ಲೇ ಮಾಡಿ ಸಾಕು. ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ. ಸಾಧ್ಯವಾದ್ರೆ ಆನ್ಲೈನಲ್ಲಿ ಒಂದು ಮೈಕ್ ತರಿಸ್ಕೊಳ್ಳಿ, ಒಂದು ಕಡಿಮೆ ಅಮೌಂಟ್ ನೋಡ್ಬಿಟ್ಟು. ನಿಮ್ಗೆ 150ರಿಂದ 200 ರೂಪಾಯಿನ ಒಳಗಡೆನೆ ಮೈಕು ಚೆನ್ನಾಗಿರೋದು ಸಿಗುತ್ತೆ, ಸಾಧ್ಯವಾದಷ್ಟು ಅಷ್ಟೇ ಸಾಕು. ದಯವಿಟ್ಟು ನಿಮ್ಗೆ ಯೂಟ್ಯೂಬ್ ಇಂದ ನೀವು ಕಂಟೆಂಟ್ ಚೆನ್ನಾಗಿ ಕೊಟ್ಟು ನೆಕ್ಸ್ಟ್ ದುಡ್ಡು ಬರ್ತಾ ಹೋದಾಗಬೇಕಂದ್ರೆ ಸ್ವಲ್ಪ ಖರ್ಚು ಮಾಡೋರಂತೆ. ದಯವಿಟ್ಟು ಯಾರು ಕೂಡ ಅನವಶ್ಯಕವಾಗಿ ಹೆಚ್ಚು ಖರ್ಚು ಮಾಡಿ ಯೂಟ್ಯೂಬ್ಗೋಸ್ಕರ ಖರ್ಚು ಮಾಡಬೇಡಿ. ಅದನ್ನ ಹೇಳ್ಬೇಕು, ಮತ್ತೆ ಕೆಲವೊಂದು ಮಾಹಿತಿ ಈಗ ಹರಿದಾಡ್ತಾ ಇರೋದ್ರಿಂದ ಅದೊಂದು ವಿಷಯನ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ, ನಾನು 8 ಲಕ್ಷವರೆಗೆ ಖರ್ಚು ಮಾಡಿ ನಾನು ಯೂಟ್ಯೂಬ್ಗೋಸ್ಕರ ಅವರು ಒಂದು ಸ್ಟುಡಿಯೋ ರೆಡಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅದರಲ್ಲಿ ಕಿಚನ್ಗೆ ಬೇಕಾದಂತ ಐಟಮ್ ಆಗ್ಬೋದು, ಅದನ್ನ ತರ್ಕೊಳ್ಳೋದಕ್ಕೆ ಅವರು ರೆಸಿಪಿ ಮಾಡ್ತಾ ಇರ್ತಾರೆ, ನಳಿನಿ ರೆಸಿಪಿ ಅಂತೇಳಿ. ಸೊ ಅದಕ್ಕೋಸ್ಕರ ಅವರು ಏನೇನ್ ಬೇಕೋ ಎಲ್ಲಾ ತರದ ಐಟಮ್ಗಳಿಗೋಸ್ಕರ 8 ಲಕ್ಷದವರೆಗೆ ಖರ್ಚು ಮಾಡಿರ್ತಾರೆ. ಈಗ ಅವರು ಮೊನ್ನೆ ಅದನ್ನ ಹರಾಜ್ ಹಾಕಿದ್ದಾರೆ, ಅಂದ್ರೆ ಮಾರಾಟಕ್ಕಿದೆ. ಯೂಟ್ಯೂಬ್ ಇಂದ ನನ್ಗೇನು ದುಡ್ಡು ಬರಲಿಲ್ಲ, ಅದನ್ನೆಲ್ಲ ಮಾರ್ತಾ ಇದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನನಗೆ ತಿಳಿದಿರೋ ಮಟ್ಟಿಗೆ, ನಾನೇನು ದೊಡ್ಡ ಯೂಟ್ಯೂಬರು ಆ ಥರ ಅಲ್ಲ, ನನಗೆ ತಿಳಿದಿರೋ ಮಟ್ಟಿಗೆ ದಯವಿಟ್ಟು ಯಾರು ಕೂಡ ಹೊಸದಾಗಿ ಯೂಟ್ಯೂಬ್ ಮಾಡೋರು ನಿಮ್ಮ ಹತ್ರ ಇರೋ ಮೊಬೈಲ್ನೇ ಯೂಸ್ ಮಾಡ್ಕೊಂಡು ಮಾಡಿ. ಅತಿ ಹೆಚ್ಚು ಖರ್ಚು ಮಾಡಕ್ ಹೋಗ್ಬೇಡಿ. ಅದರಿಂದ ನಿಮ್ಗೆ ಒಳ್ಳೆ ಕಂಟೆಂಟ್ ಆಗಿ ನಿಮ್ಗೆ ಒಳ್ಳೆ ವ್ಯೂಸ್ ಬಂದು ನೀವು ಮುಂದೆ ಅದರಿಂದ ದುಡ್ಡು ಬಂತು ಅಂದಾಗ ಅವಾಗ ಬೇಕಾದ್ರೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನೀವು ಯಾವ ಉಪಕರಣ ಬೇಕು ತರಿಸ್ಕೊಳ್ಳೋರಂತೆ. ಅಲ್ಲಿವರೆಗೆ ನೀವು ನಿಮ್ಮ ತಾವಿರುವ ಮೊಬೈಲ್ನ ಯೂಸ್ ಮಾಡಿಕೊಂಡು ದಯವಿಟ್ಟು ಯೂಟ್ಯೂಬ್ ಮಾಡಿ. ಹೊಸ್ದಾಗಿ ಮಾಡ್ತಿರೋರು ಆಕ್ಚುಲಿ ಯೂಟ್ಯೂಬಿಂದ ದುಡ್ಡು ಬಂದೇ ಬರುತ್ತೆ, ಖಂಡಿತ ಬರುತ್ತೆ. ಬಟ್ ಅದಕ್ಕೆ ಏನೇನು ಕಂಡೀಷನ್ಸ್ ಇದೆ, ವ್ಯೂಸ್ ಎಷ್ಟಿರಬೇಕು ಮತ್ತೆ ಸಬ್ಸ್ಕ್ರೈಬರ್ ಎಷ್ಟಿರಬೇಕು, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಹೆಚ್ಚು ಖರ್ಚು ಮಾಡದೆ ನಿಮ್ಮ ಹತ್ರ ಇರೋ ಉಪಕರಣನೇ ಬಳಸ್ಕೊಂಡು ಮಾಡಿ. ಒಳ್ಳೆ ಕಂಟೆಂಟ್ ಇದ್ದು ನಿಮ್ದು ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾ ಇದೆ ಅಂದ್ರೆ ಖಂಡಿತ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಬಂದೇ ಬರುತ್ತೆ. ಧನ್ಯವಾದಗಳು.